ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಟ್ ಮೈ ಯೂಟ್ಯೂಬ್ ಚಾನಲ್, ಇಟ್ಸ್ ಯುವರ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಏನಾಯಿತು ಫ್ರೆಂಡ್ಸ್ ಅಂತಂದರೆ, ಹಿಮವಂತ ಮತ್ತು ಪ್ರಾರ್ಥನಾ ರೂಮ್ಗೆ ಬಂದಿದ್ದರು, ಅಂದರೆ ಅವರು ಬಾಡಿಗೆ ಮನೆಗೆ ಬಂದಿದ್ದರು. ಅವಳ ಹೆಬ್ಬೊಟ್ಟು ಹೊಡೆದಿತ್ತಲ್ಲ, ಅವನು ಅವಳ ಹೆಬ್ಬೊಟ್ಟಿಗೆ ಬ್ಯಾಂಡೇಜ್ ಹಾಕಿ ಸ್ವಲ್ಪ ಹಾರೈಕೆ ಮಾಡಿರ್ತಾನೆ. ಅವರು ಬಂದುಬಿಟ್ಟು ದಣಿದಿರ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು ನೆಕ್ಸ್ಟ್ ಈಗ ಬಟ್ಟೆ ಬದಲಾಯಿಸ್ಕೊಂಡು ಬಿಡ್ತಾನೆ. ಅವನು ಬಟ್ಟೆ ಬದಲಾಯಿಸ್ಕೊಂಡು 5 ನಿಮಿಷಗಳ ಕಾಲ ಧ್ಯಾನ ಮಾಡ್ತೀನಿ, ನೀನು ಬಟ್ಟೆ ಬದಲಾಯಿಸ್ಕೊ ಅಂತಂದು ಪ್ರಾರ್ಥನಾಗಿ ಹೇಳ್ತಾನೆ. ಅವಳು ಕೂಡ ಬಟ್ಟೆ ಬದಲಾಯಿಸ್ಕೊಳ್ತಾಳೆ. ಇನ್ನೇನು ಅವರು ದಣವಾಗಿರುತ್ತಲ್ಲ, ಆ ದಣವಾದಗೋಸ್ಕರ ಅವರು ಬಟ್ಟೆ ಬದಲಾಯಿಸ್ಕೊಂಡು ಮಲ್ಕೊತಾರೆ. ಅವಳು ಎದ್ದು ಮಲ್ಕೊಳಕ್ಕೆ ಹೋಗ್ತಾಳೆ, ಗುಡ್ ನೈಟ್ ಅಂತ ಹೇಳ್ತಾಳೆ. ಅದಾದ ನಂತರ ಏನಾಯಿತು ಅಂತ ನೀವು ತಿಳ್ಕೊಬೇಕಾ, ನಾನು ಕಾತರದಿಂದಿದ್ದೀನಿ, ನೀವು ತಿಳ್ಕೊಳ್ಬೇಕಂತಂದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಏನಾಯಿತು ಅಂತಂದು. ಇಲ್ಲಿ ಲೇಖಕರು ಏನು ಹೇಳಕ್ಕೆ ಬಯಸ್ತಾರೆ ಅಂತಂದರೆ, ಅವಳ ಸೌಂದರ್ಯಕ್ಕೆ ಆ ಅರ್ಧ ರಾತ್ರಿ ಕೂಡ ಬೆರಗಾದಂತಿತ್ತು, ಹಚ್ಚಿಟ್ಟ ದೀಪಕ್ಕೆ ಹಾಲು ಬೆರೆಸಿದಂಥ ಬಣ್ಣ ಅಂತಂದು ಹೇಳ್ತಾರೆ. ಏನು, ಅವಳ ಸೌಂದರ್ಯಕ್ಕೆ ಅರ್ಧ ರಾತ್ರಿ ಬೆರಗಾದಂತಿತ್ತು ಅಂದರೆ ಅಲ್ಲಿ ಹಚ್ಚಿರ್ತಕ್ಕಂಥ ದೀಪಕ್ಕೆ ಹಾಲು ಬೆರೆಸಿದಂಥ ಬಣ್ಣ ಆ ಥರ ಇತ್ತು ಅವಳ ಅಂತಂದು ಹೇಳ್ತಾಳೆ. ಸೌಂದರ್ಯ ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪು ತಿದ್ದಿರಬೇಕು ಭಗವಂತ. ಅಂದರೆ ಭಗವಂತ ಖಾಲಿ ಟೈಮಲ್ಲಿ ಅವಳ ರೂಪನ ತಿದ್ದಿರಬಹುದು, ಅಷ್ಟು ಚೆನ್ನಾಗಿದ್ದು ಅವಳು ಅಂತ ವರ್ಣನೆ ಮಾಡಕತ್ತಿದ್ದಾರೆ ಲೇಖಕರು. ಪ್ರಾರ್ಥನಾಳ ಕಣ್ಣುಗಳಲ್ಲಿದ್ದದ್ದು ಸಾತ್ವಿಕ ಚೆಲುವು, ನಕ್ಕರೆ ಅದಂಥದ್ದು ಸೌಮ್ಯ ಕಳೆ. ಒಂದು ಕೆನ್ನೆಯ ಮೇಲೆ ಮಾತ್ರ ಗುಳಿ ನಗ್ಗುತ್ತದೆ, ಮುಂದೆಲೆಯಲ್ಲಿ ಸುಳಿದಿರುಗಿದ ಮಿನ್ನಾಗರಗಳಂತಹ ದಟ್ಟ ಗುಂಗುರು ಕೂದಲು. ಏನು ಹೇಳ್ತಾ ಇದ್ದಾರೆ ಲೇಖಕರು ಅಂತಂದರೆ, ಅವಳ ನಕ್ಕರೆ ಇಲ್ಲಿ ಒಂದು ಡಿಂಪಲ್ ಬೀಳುತ್ತೆ, ಗುಳಿ ಕೆನ್ನೆ ಬೀಳುತ್ತೆ, ಹಾಗೆ ಮುಂದೆಲೆಯಲ್ಲಿ ಮಿನ್ನಾಗರಗಳಂತಹ ಗುಂಗುರು ಕೂದಲು. ಅವಳ ಆ ಥರ ಇದ್ದಾಳೆ ಸೌಂದರ್ಯವಾಗಿ, ದಟ್ಟ ಗುಂಗುರು ಕೂದಲು. ಅವಳ ಹುಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಸರಿದಾಡುತ್ತದೆ. ಕೆಳ ತುಟಿಗೆ ಮೆತ್ತಿಕೊಂಡಿರುವ ಪುಟ್ಟ ಮಚ್ಚೆಯಲ್ಲಿ ಅದೆಂಥದ್ದು ಅಮಾಯಕತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅವಳು ಹೆಂಗಿದ್ದಾಳೆ, ಅವಳು ವರ್ಣನೆ ಮಾಡ್ತಾ ಹೆಂಗಂತಂದರೆ, ಅವಳು ಹೆಂಗಿದ್ದಾಳೆ ಅಂದರೆ ಹಾಲಿನ ಕೆನ್ನೆ ಥರ ಇದೆ, ಮುಂದೆಲೆಯಲ್ಲಿ ಗುಂಗುರ ಕೂದಲುಗಳು, ಮಿನ್ನಾಗ್ರ ಅಂತ ಗುಂಗುರ ಕೂದಲುಗಳಿವೆ, ಮತ್ತು ಅವಳ ಇಲ್ಲಿ ಕೆಳ ತುಟಿಯಲ್ಲಿ ಒಂದು ಚಿಕ್ಕ ಮಚ್ಚೆ ಇದೆ. ಆ ಚಿಕ್ಕ ಮಚ್ಚೆ ಹೆಂಗಿದೆ ಅಂದರೆ ಅದೆಂಥದ್ದು ಅಮಾಯಕತೆ ಇದೆ, ಆ ಥರ ಇದೆ ಅಂತಂದು ಹೇಳ್ತಾ ಇದ್ದಾರೆ ಲೇಖಕರು. ನೋಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನಾಯ್ತು ಅಂತ. ಮುಂದೆ ಅಮಾಯಕತೆ ಇದೆ. ಹಿಮವಂತ ಇಷ್ಟಪಟ್ಟಿದ್ದೆ ಅದನ್ನು. ನೋಡಿ, ಹಿಮವಂತ ಅವಳನ್ನ ಹೇಗೆ ಇಷ್ಟಪಟ್ಟ ಅಂತಂದರೆ, ಇವೆ ಎಲ್ಲ ಕ್ಯಾರೆಕ್ಟರ್ಸ್ ಇದಾವಲ್ಲ ಅವಳಿಗೆ, ಅಂದರೆ ಅವಳ ಸೌಂದರ್ಯ ಈ ಥರ ಇದೆಯಲ್ಲ, ಇದನ್ನು ನೋಡಿ ಅವನು ಇಷ್ಟಪಟ್ಟಿದ್ದ ಅಂತಂದು ಹೇಳ್ತಾ ಇದ್ದಾರೆ. ಓಕೆ, ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತು ಹೋಗಿರುತ್ತದೆ ಅಂತಂದ್ರೆ ಏನು, ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಇಂಥ ಅಮಾಯಕತೆ ಇರುವುದಿಲ್ಲ, ಸತ್ತು ಹೋಗಿರುತ್ತದೆ. ಬುದ್ಧಿ ಬೆಳೆಯದ ಸುಂದರಿಯರ ಮುಖದಲ್ಲಿ ತೇಲುವುದು ಅಮಾಯಕತೆ ಅಲ್ಲ. ಅಂದರೆ ಬುದ್ಧಿ ಇರ್ತಕ್ಕಂಥ ಹುಡುಗಿಯರೇ ಇರ್ತಾರಲ್ಲ, ಅವರ ಮುಖದಲ್ಲಿ ತೇಲುವುದು ಅಮಾಯಕತೆ ಅಲ್ಲ, ಅಂಥದ್ರ ಮುಖದಲ್ಲಿ ತೇಲೋದೇ ಇಲ್ಲ ಅಮಾಯಕತೆ, ಅದು ದಡ್ಡತನ. ಕಾನ್ಫಿಡೆನ್ಸ್ ಮತ್ತು ಅಮಾಯಕತೆಗಳೆರಡು ಬೆರೆತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸುತ್ತದೆ. ಅಂದರೆ ಏನು, ಒಂದು ಕಾನ್ಫಿಡೆನ್ಸ್ ಇರಬೇಕು ಮತ್ತು ಅಮಾಯಕತೆಗಳು ಎರಡೂ ಇರಬೇಕು. ಕಾನ್ಫಿಡೆನ್ಸ್ ಮತ್ತು ಅಮಾಯಕತೆಗಳು ಎರಡೂ ಇದ್ದಲ್ಲಿ ಚೆಲುವು ಅನ್ನೋದು ನೆಲೆಸುತ್ತದೆ ಅಂತಂದು ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗಂತ ಅವನೇ ಹೇಳಿದ್ದ ಅಂತಂದರೆ, ಇಲ್ಲಿ ಯಾರು ಹೇಳ್ತಾರೆ, ಲೇಖಕರು ವರ್ಣನೆ ಮಾಡಿದ್ದಾರೆ. ಆದರೆ ಅವಳಿಗೆ ಒಂದು ಸಂದರ್ಭದಲ್ಲಿ ಹಿಮವಂತ ಹೇಳ್ತಾನೆ, ಇಂಥವ್ರು ನನಗೆ ಇಷ್ಟ ಅಂತಂದು. ಆವಾಗ ಆ ಮಾತನ್ನು ನೆನೆಸ್ಕೊತಾಳೆ. ಹಾಗಂದುಕೊಳ್ಳುತ್ತಿದ್ದಾಗಲೇ ಅವಳಿಗೆ ನಿದ್ರೆ ಬರುತ್ತೆ. ಅಂದರೆ ಈಗ ಇದೆಲ್ಲ ನೆನೆಸ್ಕೊತಾಳೆ, ನಾನು ಈ ಥರ ಅಂದಿದ್ದವನು ಅಂತಂದು ನೆನೆಸ್ಕೊಳ್ಳೋದ್ನಾಗ ಅವಳಿಗೆ ನಿದ್ರೆ ಬರುತ್ತೆ. ನಿದ್ರೆ ಬಂತು. ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಸುಮ್ಮನಿತ್ತು ಶಿವಮೊಗ್ಗ. ಅಂದರೆ ಆವಾಗ ಮಿಡ್ ನೈಟ್ ಎಲ್ಲ, ಸಿಟಿ ಎಲ್ಲ ಯಾವುದೇ ರಶ್ ಇರಲ್ಲ, ಸೈಲೆಂಟಾಗಿರುತ್ತೆ. ಸೈಲೆಂಟಾಗಿ ಸುಮ್ಮನಿತ್ತು ಶಿವಮೊಗ್ಗ. ಹಾಗೆ ಚನ್ನರಾಯಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ 2 ಅಸ್ಪಷ್ಟ ನೆರಳು ನಡೆದು ಬಂದು ಶಿವಮೂರ್ತಿ ಸರ್ಕಲಿನ ಸಮೀಪದ ಮಂಡಿ ಮರ್ಚೆಂಟು ಶಾಂತಯ್ಯನವರ ಮನೆ ಇತ್ತಲಲ್ಲಿದ್ದ ಪುಟ್ಟ ಕೋಣೆಯೊಳಕ್ಕೆ ದಾಖಲಾದದ್ದನ್ನು ಯಾರೂ ಅಸ್ಥೆಯಿಂದ ಗಮನಿಸಿರಲಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಕ್ಕೆ ಪ್ರಾರ್ಥನಾ ಮತ್ತು ಹಿಮವಂತ ನಡ್ಕೊಂಡು ಬಂದಿರ್ತಾರಲ್ಲ, ಆ ಅಪರಾತ್ರಿಯಲ್ಲಿ ನಡ್ಕೊಂಡು ಬಂದ ಕ್ಷಣದಲ್ಲಿ ಯಾರೂ ನೋಡಿರಲಿಲ್ಲ ಅಂತಂದು ಹೇಳ್ತಾರೆ. ಅವರು ರೂಮಿಗೆ ಬರ್ತಾರೆ ಅಂತಂದು ಹೇಳ್ತಾರೆ. ರೂಮಿಗೆ ಬಂದಿದ್ದರು, ಗಮನಿಸಿರಲಿಲ್ಲ. ಒಬ್ಬ ರಸೂಲ್ ಜಮಾದಾರನ ಹೊರತಾಗಿ ಯಾರೂ ನೋಡಿರಲಿಲ್ಲ. ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನಾಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪಿದನ್ನು ಖಾತರಿ ಮಾಡಿಕೊಂಡೇ ಹಿಂದಿರುಗಿದ್ದ ಅಂತಂದರೆ, ಇಲ್ಲಿ ಒಬ್ರಿಗೆ ಗೊತ್ತು ಅವ್ರು ಬಂದಿರೋದು, ನಡುರಾತ್ರಿಯಲ್ಲಿ ಬಂದಿರೋದು ಒಬ್ರಿಗೆ ಗೊತ್ತು. ಅದು ಪೊಲೀಸ್ ಇರ್ತಕ್ಕಂಥ ರಸೂಲ್ ಜಮಾದಾರಿನ ಮಾತ್ರ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಅಲ್ಲಿ ಬಂದು ಅವನೊಬ್ಬನೇ ಖಾತ್ರಿ ಮಾಡ್ಕೊಂಡು ಹೋಗಿದ್ದು ಇವ್ರು ಬಂದಿರೋದನ್ನು ಅಂತಂದು ಹೇಳ್ತಿದ್ದಾರೆ. ಆ ನೆರಳುಗಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ ಅಂತಂದರೆ ಏನಿಲ್ಲಿ, ಅವೆರಡು ನೆರಳು ಅಂತಂದರೆ ಹಿಮವಂತ ಮತ್ತು ಪ್ರಾರ್ಥನಾ. ಆ ನೆರಳುಗಳಿಗೆ ಮತ್ಯಾವುದೇ ಆಸರೆ ಇರಲಿಲ್ಲ ಅದೊಂದು ಬಿಟ್ಟರೆ.
ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು, ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ಅಂದರೆ ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು ಅಂತಂದರೆ ಇಲ್ಲಿ ಹಿಮವಂತ, ಅವಳ ಜೊತೆಗೆ ಬಂದವನೇ ಪ್ರಾರ್ಥನಾ ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯ ಹಿಮವಂತ ಅಂತಂದು ಇವಳು ಯಾರು ಪ್ರಾರ್ಥನಾ ಕ್ವಶನ್ ಮಾಡ್ತಾಳೆ ಅವಳಿಗೆ. ಅದಾದ ನಂತರ ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳ್ತಾಳು ಪ್ರಾರ್ಥನಾ. ಅಂದರೆ ಇದನ್ನ ಯಾವಾಗ ಕೇಳಿರ್ತಾಳೆ ಆ ಕ್ವಶನ್ ಅಂತಂದರೆ, ಇವರು ಮೊದಲು ಭೇಟಿಯಾಗಿರ್ತಾರೋ ಆ ಕ್ಷಣದಲ್ಲಿ ಪ್ರಾರ್ಥನಾ ಹಿಮವಂತಿಗೆ ಕೇಳಿರ್ತಾಳೆ, ನನಗೊಂದು ಬದುಕು ಕೊಡ್ತೀಯ ನೀನು ಅಂತಂದು. ಆ ನಂತರ ಏನಾಗುತ್ತೆ ಅಂತಂದರೆ, ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ ಅಂತಂದು ಯಾರು ಹೇಳ್ತಾರೆ? ಹಿಮವಂತ ಹೇಳ್ತಾನೆ. ಏನೋ ಬದುಕು ನನಗೆ ಗೊತ್ತಿಲ್ಲ ಅದೇನಾಗುತ್ತೆ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯ ಅಂತ ನಾನು ಕೇಳುವುದಿಲ್ಲ ನಿನ್ನನ್ನು, ಏಕೆಂದರೆ ಬದುಕು ಲೇವಾದೇವಿಯಲ್ಲ. ಇಲ್ಲಿ ಬದುಕು ನನಗೆ ಕೊಟ್ಟಿದ್ದೆಲ್ಲ ನಿನಗೆ ಕೊಡ್ತೀನಿ, ನೀನು ನನಗೆ ಏನು ಕೊಡ್ತೀಯ ಅಂತ ನಾನು ಕೇಳೋದಿಲ್ಲ, ಯಾಕಂದರೆ ಬದುಕು ಲೇವಾದೇವಿ ಅಲ್ಲ ಅಂತಂದಿಲ್ಲಿ ಹಿಮವಂತ ಪ್ರಾರ್ಥನಾಗೆ ಹೇಳ್ತಾ ಇದ್ದಾನೆ. ಲೇವಾದೇವಿ ಅಲ್ಲ, ಒಬ್ಬರು ಕೊಡುವಂಥದ್ದು ಅಲ್ಲ, ಲೇವಾದೇವಿಯೂ ಅಲ್ಲ, ಒಬ್ಬರು ಕೊಡುವಂಥದ್ದು ಕೂಡ ಅಲ್ಲ, ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಕೂಡ ಅಲ್ಲ. ಅದು ಕಟ್ಟಿಕೊಳ್ಳುವಂಥದ್ದು. ಅಂದರೆ ಒಬ್ಬರು ಕೊಡುವಂಥದ್ದು ಅಲ್ಲ, ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದಲ್ಲ, ಅದು ಕಟ್ಟಿಕೊಳ್ಳುವಂಥದ್ದು ಅಂತಂದಿಲ್ಲಿ ಹಿಮವಂತ ಹೇಳ್ತಾರೆ. ನಿನ್ನ ಮನೆಯಿಂದ ಎದ್ದು ಬಾ, ಒಂದು ನರಕ ಅಲ್ಲಿಗೆ ಮುಗಿಯಲಿ ಅಂತಂದು ಯಾರು ಹೇಳ್ತಾರೆ? ಹಿಮವಂತ. ಅಂದರೆ ಇವರು ಮನೆ ಬಿಡೋ ಸಂದರ್ಭದಲ್ಲಿ ಹೇಳ್ತಿರೋ ಮಾತುಗಳಿವು. ನೀನು ಮನೆ ಬಿಟ್ಟು ಬಂದುಬಿಡು, ಇಲ್ಲಿಗೆ ಒಂದು ನರಕ ಮುಗಿದು ಬಿಡಲಿ ಅಂತಂದು ಹೇಳ್ತಾನೆ. ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿ ನಿನಗೋಸ್ಕರ ಕಾದಿರುತ್ತೇನೆ. ಏನು ಹೇಳ್ತಾನೆ ಇಲ್ಲಿ ಹಿಮವಂತ? ಚನ್ನರಾಯಪಟ್ಟಣದಲ್ಲಿ ನಿನಗೋಸ್ಕರ, ಅಂದರೆ ಬಸ್ ಸ್ಟ್ಯಾಂಡಿನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ನೀನು ಅಲ್ಲಿಗೆ ಬಾ. ಶಿವಮೊಗ್ಗ ತಲುಪಲು 1000 ಬಸ್ಸುಗಳಿರಬಹುದು, 10 ಅಡ್ಡ ರಸ್ತೆಗಳಿರಬಹುದು, ಆದರೆ ನೆನಪಿರಲಿ, ನಾವು ನಡೆದೇ ಹೋಗಬೇಕು ಅಂತಂದು ಹೇಳ್ತಾನೆ. ಶಿವಮೊಗ್ಗಕ್ಕೆ ಹೋಗಕ್ಕೆ 10 ಬಸ್ಸುಗಳಿದಾವೆ, 10 ಅಡ್ಡ ರಸ್ತೆಗಳಿವೆ, ಆದರೆ ನಾವು ರಾಜಬೀದಿಯಲ್ಲಿ ನಡೆದು ಹೋಗಬೇಕು ಅಂತಂದು ಯಾರು ಹೇಳ್ತಾರೋ? ಹಿಮವಂತ ಪ್ರಾರ್ಥನೆಗೆ ಹೇಳ್ತಾ ಇದ್ದಾನೆ. ರಾಜಬೀದಿಯಲ್ಲಿ ನಡೆಯಬೇಕು ಅಂತಂದು ಹೇಳಿದ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ಯಾವ ಕನಸು ಬೇಕಾದರೂ ಕಾಣು ಪ್ರಾರ್ಥನಾ ಅಂತಂದು ಹೇಳ್ತಾನೆ. ಯಾರು? ಹಿಮವಂತ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ಹೋಗೋ ತನಕ ನೀನು ಎಂಥ ಕನಸು ಬೇಕಾದ್ರೆ ಕಾಣು ನೀನು ಅಂತಂದು ಹೇಳ್ತಾನೆ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ. ಶಿವಮೊಗ್ಗ ನನ್ನ ಮನೆಯ ಹೊಸ್ತಿಲೊಳಕ್ಕೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ. ಅಂದರೆ ನೀನೇನೋ ನಿಮ್ಮ ಮನೆಗೆ ಇದ್ದಲ್ಲ, ನಿನಗೇನು ಕನಸಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಮನೆಗೆ ಹೋಗೋ ತನಕ ನೀನು ಕನಸು ಕಾಣ್ತಾ ಇರು, ನನ್ನ ಮನೆಗೆ ಹೋದ್ಮೇಲೆ ನಿನ್ನ ಕನಸುಗಳೆಲ್ಲ ಮುಗಿಯುತ್ತವೆ. ಯಾಕಂದರೆ ನಮ್ಮ ಹೊಸ ಜೀವನ ಆರಂಭ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ನಿನ್ನ ಕನಸುಗಳೆಲ್ಲ ಮುಗಿತಾವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಜರ್ನಿ ಇದೆ ಅವ್ರದ್ದು ಅಂತಂದು ಭಾಳಷ್ಟು ಕುತೂಹಲವಾಗಿದೆ. ನೀವು ಇದೇ ಥರ ವಿಡಿಯೋ ನೋಡಬೇಕು ಇನ್ನಷ್ಟು ಅಂತಂದರೆ ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ